ಹಿರಿಯ ನಟಿ ಬಿ ಸರೋಜಾದೇವಿಯವರು ವಿಧಿವಶರಾಗಿದ್ದಾರೆ. ಇಂದು ನಟಿ ಸರೋಜಾದೇವಿಯವರ ಅಂತ್ಯಕ್ರಿಯೆ ನಡೆಯಲಿದೆ. ಚನ್ನಪಟ್ಟಣದ ದಶಾವರದಲ್ಲಿ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಬೆಳಗ್ಗೆ 11:30ರವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬೆಂಗಳೂರಿನ ಸ್ವಗೃಹದ ಬಳಿ ಅಂತಿಮ ದರ್ಶನಕ್ಕೆ ಅವಕಾಶವಿದೆ. ಚಿತ್ರರಂಗದ ನಟ ನಟಿಯರಿಂದ ಅಂತಿಮ ನಮನ ಸಲ್ಲಿಕೆಯಾಗ್ತಾ ಇದೆ. ಮಧ್ಯಾಹ್ನ ಚನ್ನಪಟ್ಟಣಕ್ಕೆ ಪಾರ್ಥಿವ ಶರೀರವನ್ನ ರವಾನೆ ಮಾಡಲಾಗುತ್ತೆ. ಇನ್ನು ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಾನ ನೆರವೇರಲಿದೆ. ತಾಯಿ ರುದ್ರಮ್ಮ ಅವರ ಸಮಾಧಿಯ ಪಕ್ಕದಲ್ಲಿಯೇ ಅಂತ್ಯಕ್ರಿಯೆ ನಡೆಯಲಿದೆ. ಇದು ಸರೋಜಾದೇವಿಯವರ ಕೊನೆಯಾಸೆಯಾಗಿತ್ತು ಅಂತ ಹೇಳಲಾಗ್ತಾ ಇದೆ. ಹಿರಿಯ ನಟಿ ಅಭಿನಯ ಸರಸ್ವತಿ ಬಿ ಸರೋಜಾದೇವಿಯವರು ವಿಧಿವಶರಾಗಿದ್ದಾರೆ. ಇಂದು ನಟಿ ಸರೋಜಾದೇವಿಯವರ ಅಂತ್ಯಕ್ರಿಯೆ ನಡೆಯಲಿದೆ. ಚನ್ನಪಟ್ಟಣದ ದಶಾವರದಲ್ಲಿ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಬೆಳಗ್ಗೆ 11:30ರವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬೆಂಗಳೂರಿನ ಸ್ವಗೃಹದ ಬಳಿ ಅಂತಿಮ ದರ್ಶನಕ್ಕೆ ಅವಕಾಶವಿದೆ. ಚಿತ್ರರಂಗದ ನಟ ನಟಿಯರಿಂದ ಅಂತಿಮ ನಮನ ಸಲ್ಲಿಕೆಯಾಗ್ತಾ ಇದೆ. ಮಧ್ಯಾಹ್ನ ಚನ್ನಪಟ್ಟಣಕ್ಕೆ ಪಾರ್ಥಿವ ಶರೀರವನ್ನ ರವಾನೆ ಮಾಡಲಾಗುತ್ತೆ. ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಾನ ನೆರವೇರಲಿದೆ. ತಾಯಿ ರುದ್ರಮ್ಮ ಅವರ ಸಮಾಧಿಯ ಪಕ್ಕದಲ್ಲಿಯೇ ಅಂತ್ಯಕ್ರಿಯೆ ನಡೆಯಲಿದೆ. ಇದು ಸರೋಜಾದೇವಿಯವರ ಕೊನೆಯಾಸೆಯಾಗಿತ್ತು ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇನ್ನು ನಿನ್ನೆ ಬೆಳಿಗ್ಗೆ 9 ಗಂಟೆ ಸುಮಾರಿಗೆ ವಯೋಸಹಜ ಕಾಯಿಲೆಯಿಂದ ಹಿರಿಯ ನಟಿ ಬಿ ಸರೋಜಾದೇವಿಯವರು ವಿಧಿವಶರಾಗಿದ್ರು. ಇಂದು ನಟಿ ಸರೋಜಾದೇವಿಯವರ ಅಂತ್ಯಕ್ರಿಯೆ ನಡೆಯಲಿದೆ. ಅವರ ಹುಟ್ಟೂರಾದಂತಹ ಚನ್ನಪಟ್ಟಣದ ದಶಾವರದಲ್ಲಿ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಇಂದು ಬೆಳಗ್ಗೆ 11:30ರವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಬೆಂಗಳೂರಿನ ಸ್ವಗೃಹದ ಬಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮಾತಾಡೋಕ್ಕೆ ಶಬ್ದಗಳು ಬರ್ತಾ ಇಲ್ಲ. ನಮ್ಮ ಸಿಹಿ ಕಹಿ ದಿನಗಳಿಂದಲೂ ಅಮ್ಮ ನಮ್ಮನ್ನು ಎನ್ಕರೇಜ್ ಮಾಡಿಕೊಂಡು ನಮ್ಮ ಎಪಿಸೋಡ್ಸ್ನ ನೋಡಿದಾಗ ಕಾಲ್ ಮಾಡಿಸಿ ಮಾತಾಡ್ಸೋರು. HMK ಮೂರ್ತಿ ಅವ್ರ ಮನೆಗೆ ಕಾಲ್ ಮಾಡಿ ನಮ್ಮ ಹತ್ರ ಎಲ್ಲ ಮಾತಾಡೋರು. ಆ್ಯಂಡ್ ಮನೆಗೆಲ್ಲ ಇನ್ವೈಟ್ ಮಾಡಿದ್ರು. ಇತ್ತೀಚೆಗೂ ಕೂಡ ಒಂದು ನಮ್ಮ ರೇಡಿಯೋ ಶೋನಲ್ಲಿ ಅವರ ಇಂಟರ್ವ್ಯೂ ಮಾಡೋಕ್ಕೆ ಬಂದಾಗಲೂ ಕೂಡ ಮನೆಗೆ ನಮ್ಮನ್ನು ಭಾಳ ಪ್ರೀತಿಯಿಂದ ಆಹ್ವಾನಿಸಿದ್ರು. ಆಮೇಲೆ ಬಲೆ ಚತುರದಲ್ಲಿ ನಾನು ಅವರ ಮಗಳಾಗಿ ಅಭಿನಯಿಸಿದ್ದೆ. ಮನೆಗೆ ಬಂದಂತೂ ಭಾಳ ಪ್ರೀತಿಯಿಂದ ಅವರೇ ಕೈಯಾರ ನಮ್ಮ ಬಡಿಸಿ ಅಡುಗೆ ಮಾಡಿ ಬಡಿಸಿ ಊಟ ಮಾಡಿ ಅಂತ ಪ್ರೀತಿಯಿಂದ ಊಟ ಮಾಡಿಸೋರು. ಇಷ್ಟು ಇಡೀ ಭಾರತ ಚಿತ್ರರಂಗಕ್ಕೆ ಇವತ್ತು ಒಂದು ದೊಡ್ಡ ನಷ್ಟ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಎಲ್ಲ ಭಾಷೆಗಳಲ್ಲಿ ಅಭಿನಯಿಸಿ ಎಲ್ಲ ಭಾಷೆಗಳಲ್ಲೂ ಸೈ ಅನ್ನಿಸ್ಕೊಂಡಂತಹ ಅದ್ಭುತವಾದಂತಹ ನಟಿ, ಅದ್ಭುತವಾದಂಥ ವ್ಯಕ್ತಿ. ಇವತ್ತು ನಾವು ಅವ್ರನ್ನ ಕಳ್ಕೊಂಡು ನಿಜವಾಗಲೂ ಒಂದು ರೀತಿಯಲ್ಲಿ ಅನಾಥರಾಗಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಪ್ರೀತಿ ಮಮತೆ ಅಂದರೆ ಅಮ್ಮ ಅಂತಲೇ ಹೇಳ್ಬೋದು ಸರೋಜಮ್ಮ. ಭಾಳ ಒಂಥರ ನೋವಾಗತ್ತೆ ಅವ್ರನ್ನ ಕಳ್ಕೊಂಡಿರೋದು. ಎಷ್ಟು ಪ್ರೀತಿಯಿಂದ ಊಟ ಬಡಿಸಿ ಅರ್ಶಿನ ಕೊಟ್ಟು ಎಷ್ಟು ಆತ್ಮೀಯತೆಯಿಂದ ನೋಡೋರು. ಅವರ ನಷ್ಟವನ್ನು ಇಡೀ ಕನ್ನಡ ಚಿತ್ರರಂಗ, ಭಾರತ ಚಿತ್ರರಂಗ ಅನುಭವಿಸುತ್ತೆ. ಇವಾಗ ಅವರಿದ್ದಾಗ ಕನ್ನಡಕ್ಕಂತೂ ಸೀನಿಯರ್ ಮೋಸ್ಟ್ ಆರ್ಟಿಸ್ಟ್ ಇವಾಗ ಅಂದರೆ ತಪ್ಪಾಗೋದಿಲ್ಲ. ಅವರು ನಮ್ಮನ್ನು ಬಿಟ್ಟು ಹೋಗಿರೋದು ನಿಜವಾಗ್ಲೂ ದುಃಖ ಆಗ್ತಾಯಿದೆ. ಅವರ ಒಡನಾಟದಲ್ಲಿ ಕಲಿತಿದ್ದು ಕಲಿಬೇಕಾದ್ದು ಬಹಳ ಇತ್ತು. ಅವರ ಜೊತೆ ಪೂರ್ಣಿಮಾ ಅಂತ ಒಂದು ದಯಾನಂದ ಸಾಗರ್ ಅವರು ತೆಗೆದರು. ಅದರಲ್ಲಿ ಅಮ್ಮಂಗೆ ತಮ್ಮನಾಗಿ ಆ್ಯಕ್ಟ್ ಮಾಡಿದೆ. ರಾಜೇಶು ಇದ್ದ. ನಾವು 3 ಜನ ಮಾಡಿದ್ದು ಪೂರ್ಣಿಮಾ ಅನ್ನೋ ಕತೆ. ಆ ಶೂಟಿಂಗಿಂದ ಶುರು ಆಯಿತು ಅವರ ಸಂಬಂಧ. ಎಷ್ಟು ಇದು ಹೇಳ್ತಾಯಿದ್ರು. ಅವರ ಅನುಭವನೇ ಬೇರೆ. ಅಷ್ಟು ಅನುಭವ ಇರೋ ಒಬ್ಬ ಶ್ರೇಷ್ಠ ನಟಿ ಒಬ್ಬ ಹೊಸ ಹುಡುಗನ್ನು ಹೇಗೆ ನೋಡ್ಕೋತಾ ಇದ್ರು ಅನ್ನೋದು ಸರೋಜಾದೇವಿಯವರು ನೋಡಬೇಕಾಗತ್ತೆ. ಅಲ್ಲಿಂದ ಕೃಷ್ಣ ರುಕ್ಮಿಣಿ ಸತ್ಯಭಾಮ, ರುಕ್ಮಿಣಿ ಪಾರ್ಟು, ರಾಜನ ಕೃಷ್ಣ, ನಾನು ನಾರದ. ಆ ಒಂದು ಇದರಲ್ಲಿ ನಾರದ ಪೌರಾಣಿಕ ನಾಟಕ, ಅದು ಸಿನಿಮಾ ಆಗಿದೆ. ಪೌರಾಣಿಕವಾಗಿ ಡೈಲಾಗ್ ಹೇಳಬೇಕಾ ಇಲ್ಲ ಯಾವ ಥರ ಹೇಳಬೇಕು ಅಂದಾಗ ನೀ ಮಾತಾಡೋ ಥರ ಮಾತಾಡು, ಅದೇ ಚೆನ್ನಾಗಿರೋದು. ನಾರದ ಯಾವತ್ತೂ
ಭಾಳ ಇದಾಗಿ ಮಾತಾಡೋಕ್ಕೆ ಹೋಗಬಾರ್ದು ಅಂತ ಕೆಲವು ಕಡೆ ಎಲ್ಲ ಸರಿ ಮಾಡಿದ್ರು. ನಾಡಿನ ಜನತೆಯ ಎಲ್ಲರ ಪರವಾಗಿ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತಾ ಈ ದುಃಖವನ್ನು ಭರಿಸೋ ಶಕ್ತಿಯನ್ನು ಅವರ ಕುಟುಂಬದವರಿಗೆ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಜೊತೆಗೆ ಇವತ್ತು ಕನ್ನಡ ಇಂಡಸ್ಟ್ರಿ ಆಗ್ಬೋದು ಹಾಗೂ ಕನ್ನಡ ನಾಡಾಗ್ಬೋದು ತಾಯಿನೇ ಕಳ್ಕೊಂಡಷ್ಟು ದುಃಖದಲ್ಲಿದ್ದೀವಿ ನಾವೆಲ್ಲ. ಯಾಕಂದರೆ ಇವರು ಪಡೆದಂಥ ಪ್ರಶಸ್ತಿಗಳಾಗ್ಬೋದು, ಅವಾರ್ಡ್ಗಳಾಗ್ಬೋದು, ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ, ಇಡೀ ವಿಶ್ವಕ್ಕೆ ಇವರು ಪ್ರಸಿದ್ಧಿಯನ್ನು ತಪ್ಪಾಗಲಾರ್ದು ಅಂಥ ಮಹಾನ್ ತಾಯಿಯನ್ನು ನಾವು ಕಳ್ಕೊಂಡಿದ್ದೀವಿ. ನಿಜವಾಗ್ಲೂ ಮತ್ತೊಮ್ಮೆ ತಾಯಿ ಚಾಮುಂಡೇಶ್ವರಿ ಅವ್ರವ್ರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ. ಅಂದರೆ ಭಾರತೀಯ ಇತಿಹಾಸದಲ್ಲೇ ನೀವು ಒಂದು ಕಂಟಿನ್ಯೂಸ್ ಆಗಿ 160ಕ್ಕೂ ಮೇಲೆ ಹೀರೋಯಿನ್ ಆಗೇ ನಡೆಸಿದ ಯಾರಾದರೂ ನಟಿ ಇದ್ದರೆ ಅದು ಬಿ ಸರೋಜಾದೇವಿ. ನನ್ನ ಅವರ ಒಡನಾಟ ಜೊತೆ ಕೆಲಸ ಮಾಡಿಲ್ಲ ನಾವು, ಆದರೆ ಅವರು ಹಿರಿಯರು ಅನ್ನೋ ಕಾರಣಕ್ಕೆ ಆಗಾಗ ಭೇಟಿ ಆಗ್ತಾಯಿದ್ವಿ. ಬಟ್ ನನಗೆ ಒಂದು ಸಲ ರಾಷ್ಟ್ರೀಯ ಪ್ರಶಸ್ತಿ ಬಂದಾಗ ಅವರು ಆ ಕಮಿಟಿಯಲ್ಲಿದ್ದರು, ಅಲ್ಲಿಂದ ನನಗೆ ಫೋನ್ ಮಾಡಿದರು, ಮಗು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಾ, ನಾನು ನಿನ್ನ ಫ್ಯಾನು ಅಂತ. ಅವ್ರು ನನ್ನ ಎಲ್ಲ ಭಾಷೆಯ ಸಿನಿಮಾಗಳನ್ನು ನೋಡ್ತಿದ್ದರು. ಯಾವಾಗ ಸಿಕ್ಕಾಗಲೂ ಅದೇ ಆಪ್ತತೆ, ಮನೆಗೆ ಬಾ ಕುತ್ಕೋಣ ಕಾಫಿ ಕುಡಿಯೋಣ ಅಂತದ್ದು ಯಾಕೆ ನನಗೆ ಆಗಲೇ ಇಲ್ಲ. ಅದ್ಭುತವಾಗಿ ಬದುಕಿದ್ರು, ಗಂಭೀರವಾಗಿದ್ದರು, ಘನತೆಯಿಂದಿದ್ದರು. ಕಲಿಬೇಕಾಗಿರೋದು ಅದನ್ನೇ. ಅಷ್ಟು ವರ್ಷಗಳ ಒಂದು ಸಿನಿಮಾ ಪ್ರಪಂಚದಲ್ಲಿ ಇದ್ದುಕೊಂಡು ಕೂಡ ಆ ಘನತೆಯನ್ನು, ಗೌರವವನ್ನು ಮತ್ತು ಆ ಚೈತನ್ಯವನ್ನು ಉಳಿಸ್ಕೊಂಡೇ ಇತ್ತು. ಇಲ್ಲೂ ಕೇಳ್ತಾ ಇದ್ದೆ, ಅವತ್ತು ಬೆಳಿಗ್ಗೆ ಕೂಡ ಆರಾಮಾಗಿ ಕಾಫಿ ಕುಡಿದಿದ್ರಂತೆ. ನಮ್ಮನ್ನು ಅಗಲಿದ್ದಾರೆ, ಬಟ್ ಅವರು ಹೇಳಿದ ಕಥೆಗಳಿರ್ಬೋದು, ಅವರ ಹಾಡುಗಳಿರ್ಬೋದು, ಅವರ ಸಿನಿಮಾಗಳಿರ್ಬೋದು, ಅವರು ಬದುಕಿದ ದಾರಿ ಇರ್ಬೋದು, ನಮಗೆ ಮುಂದೆ ಒಂದು ಸ್ಫೂರ್ತಿಯಾಗಿರಲಿ ಅಂತ ಕೇಳ್ಕೊಳ್ತಾ. ಒಂದು ಧೀಮಂತ ನಟಿ ಅಂತಲೇ ಹೇಳ್ಬೋದು. ಯಾಕಂದರೆ ಇವತ್ತು ಬಹುಭಾಷೆಗಳಲ್ಲಿ ನಟಿಸಿ ಒಳ್ಳೆಯ ಹೆಸರು ಮಾಡಿರ್ತಕ್ಕಂಥ ನಮ್ಮ ಕನ್ನಡದ ಬಿ ಸರೋಜಾದೇವಿಯವರು ಇವತ್ತು ನಮ್ಮೊಂದಿಗಿಲ್ಲ. ಬಟ್ ಅವರು ತುಂಬಾ ಇಷ್ಟಪಡ್ತಾರೆ ಕನ್ನಡ. ಯಾವುದೇ ಭಾಷೆಯಲ್ಲಿ ಆ್ಯಕ್ಟ್ ಮಾಡಿದ್ರು ಅವರು ಇಷ್ಟಪಡ್ತಾಯಿದ್ರು. ಬರೀ ಕನ್ನಡ ಚಿತ್ರರಂಗದಲ್ಲಿ ಬಗ್ಗೆ ಅಪಾರವಂತ ಆಸಕ್ತಿ ಹೊಂದಿದ್ರು. ಬಟ್ ಅವ್ರದ್ದು ನಾನು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಮತ್ತು ಗಂಗರಾಜ್ ನಮ್ಮ ಮಾಜಿ ಅಧ್ಯಕ್ಷ ಅಂತ ಗಂಗರಾಜ್ ಅವ್ರ ಹತ್ರ ಕೂಡ ಒಂದು ವ್ಯಕ್ತಪಡಿಸಿದ್ರು. ಏನಂದರೆ ಈ 11ನೇ ಕ್ರಾಸಿಗೆ ತಮ್ಮ ಬಿ ಸರೋಜಾದೇವಿ ರಸ್ತೆಯನ್ನು ಮಾಡಬೇಕು ಅಂಥೇಳಿ ನನ್ನ ಹತ್ರ ವ್ಯಕ್ತಪಡಿಸಿದ್ರು. ಆವಾಗ ಇರ್ತಕ್ಕಂಥ ಮುಖ್ಯಮಂತ್ರಿಗಳ ಪ್ರಸ್ತಾಪ ಮಾಡಿದಾಗ, ಯಾಕಂದರೆ ತೀರ್ಕೊಂಡ ನಂತರ ಆ ಒಂದು ಹೆಸರಿಡ್ಬೋದು ಅಂಥೇಳಿ ಅಧಿಕಾರಿಗಳಿಂದ ನಮಗೆ ಬಂತು ಅವಾಗ. ಸೊ ಇವತ್ತು ಬಿ ಸರೋಜಾದೇವಿಯವರ ಆಸೆ ಏನಿತ್ತು ಅದು ಈಗಿನ ಸರ್ಕಾರ ಖಂಡಿತ ಮಾಡುತ್ತೆ. ಯಾಕಂದರೆ ಈ 11ನೇ ಕ್ರಾಸ್ಗೆ ಬಿ ಸರೋಜಾದೇವಿ ರಸ್ತೆ ಅಂತ ಮಾಡುತ್ತೆ ಅಂಥೇಳಿ ನಂಬಿಕೆ ಖಂಡಿತವಲ್ಲ. ಯಾಕಂದರೆ ಬೆಂಗಳೂರು ಉಸ್ತುವಾರಿ ವಹಿಸಿರ್ತಕ್ಕಂಥ ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ಯಾಕಂದರೆ ಅದೇ ಜಿಲ್ಲೆಯವರು. ಖಂಡಿತವಾಗ್ಲೂ ಅಮ್ಮನವರ ಒಂದು ಆಸೆ ಈಡೇರುತ್ತೆ ಅಂಥೇಳಿ ನಾನು ವ್ಯಕ್ತಪಡಿಸ್ತೀನಿ. ಒಂದು ಧೀಮಂತ ನಟಿ ಅಂತಲೇ ಹೇಳ್ಬೋದು. ಯಾಕಂದರೆ ಇವತ್ತು ಬಹುಭಾಷೆಗಳಲ್ಲಿ ನಟಿಸಿ ಇನ್ನು ಹಿರಿಯ ನಟಿ ಅಭಿನಯ ಸರಸ್ವತಿ ಬಿ ಸರೋಜಾದೇವಿಯವರು ನಿನ್ನೆ ವಿಧಿವಶರಾಗಿದ್ದರು. ನಿನ್ನೆ ಬೆಳಿಗ್ಗೆ 9 ಗಂಟೆ ಸುಮಾರಿಗೆ ಇಲ್ಲೇ ಬೆಂಗಳೂರಿನಲ್ಲಿ ಅವರು ವಿಧಿವಶರಾಗಿದ್ದರು. ಇನ್ನು ವಯೋಸಹಜ ಕಾಯಿಲೆಯಿಂದ ಅವರು ಬಳಲ್ತಾ ಇದ್ದರು. ಇನ್ನು ತಮ್ಮ 17ನೇ ವಯಸ್ಸಿಗೆ ಚಿತ್ರರಂಗಕ್ಕೆ ಕಾಲಿಟ್ಟಿದ್ರು ಮಹಾಕವಿ ಕಾಳಿದಾಸ ಎನ್ನುವಂತಹ ಚಿತ್ರದ ಮೂಲಕ. ತದನಂತರದಲ್ಲಿ 6 ದಶಕಗಳ ಕಾಲ ಚಿತ್ರರಂಗದಲ್ಲಿ ಸೇವೆಯನ್ನು ಸಲ್ಲಿಸಿದ್ರು. ಇನ್ನು ಸಾಕಷ್ಟು ಚಿತ್ರಗಳು 5 ಭಾಷೆಗಳಲ್ಲೂ ಕೂಡ 200ಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಜೊತೆಗೆ ಸತತ 161 ಚಿತ್ರಗಳಲ್ಲಿ ನಾಯಕಿಯಾಗಿ ನಟಿಸಿರುವಂತಹ ಭಾರತದ ಮೊದಲ ನಟಿ ಎನ್ನುವಂತಹ ಹೆಗ್ಗಳಿಕೆ ಕೂಡ ಇವರಿಗೆ ಇರುವಂಥದ್ದು. ಇನ್ನು ಕೊನೆಯದಾಗಿ 2019ರಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿನಯದ ನಟ ಸಾರ್ವಭೌಮ ಚಿತ್ರದಲ್ಲಿ ಅತಿಥಿ ಪಾತ್ರದಲ್ಲಿ ಕೊನೆಯದಾಗಿ ಕಾಣಿಸಿಕೊಂಡಿದ್ರು. ಇನ್ನು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಸಾಕಷ್ಟು ಚಿತ್ರರಂಗದ ದಿಗ್ಗಜರು ಹಾಗೆ ರಾಜಕೀಯದ ನಾಯಕರು ಬಂದು ಇವರ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಇವರ ಸ್ವಗೃಹದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬೆಳಗ್ಗೆ 11:30ರವರೆಗೆ ಅಂತಿಮ ದರ್ಶನಕ್ಕೆ ಅವಕಾಶವಿದೆ. ತದನಂತರದಲ್ಲಿ ಇವರ ಪಾರ್ಥಿವ ಶರೀರವನ್ನು ಚನ್ನಪಟ್ಟಣದ ದಶಾವರಕ್ಕೆ ರವಾನೆಯನ್ನು ಮಾಡಲಾಗುತ್ತೆ. ಅಲ್ಲಿ ಇವರ ಅಂತ್ಯಕ್ರಿಯೆ ನಡೆಯಲಿದೆ. ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ ನೆರವೇರಲಿದೆ. ತಾಯಿ ರುದ್ರಮ್ಮ ಅವರ ಸಮಾಧಿಯ ಪಕ್ಕದಲ್ಲಿಯೇ ಅಂತ್ಯಕ್ರಿಯೆ ನಡೆಯಲಿದೆ.
ಎಸ್, ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ. ಎಸ್ ಯಶೋಧ, ಇನ್ನು ಅಭಿನಯ ಸರಸ್ವತಿ ಬಿ ಸರೋಜಾದೇವಿಯವರನ್ನು ನಾವು ಕಳ್ಕೊಂಡಿದ್ದೀವಿ. ಇವತ್ತು ಅವರ ಅಂತ್ಯಕ್ರಿಯೆ ದಶಾವರದಲ್ಲಿ ನಡೆಸೋದಕ್ಕೆ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಬೆಂಗಳೂರಿನಲ್ಲಿ ಎಷ್ಟು ಗಂಟೆಯವರೆಗೆ ಅವರ ಅಂತಿಮ ದರ್ಶನಕ್ಕೆ ಅವಕಾಶವಿದೆ, ಯಾರೆಲ್ಲ ಭೇಟಿ ನೀಡಿ ದರ್ಶನ ಪಡೆದ್ರು ಅಂತ? ಅಭಿನಯ ಸರಸ್ವತಿ ಅಂತಾನೆ ಹೇಳಬಹುದು. ಅವ್ರನ್ನ ಕಳ್ಕೊಂಡಿದೀವಿ ನಾವು, ಸರೋಜಾದೇವಿ ಅವರನ್ನ. ಸೊ ಇವತ್ತು ಇಲ್ಲಿಂದ ಎಕ್ಸಾಕ್ಟ್ ಆಗಿ 11:00 ಅವರ ಪಾರ್ಥಿವ ಶರೀರವನ್ನ ಚನ್ನಪಟ್ಟಣದ ದಶಾವರಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ 1:00 ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ಸೊ 1:30 ತನಕ 11:00 ಇಲ್ಲಿಂದ ಶಿಫ್ಟ್ ಆದ್ರೂ ಕೂಡ 1:30 ತನಕ ಅಲ್ಲಿ ಒಂದಷ್ಟು ಹೊತ್ತುಗಳ ಕಾಲ ಅಲ್ಲಿನ ಸ್ಥಳೀಯ ಸಾರ್ವಜನಿಕರಿಗೆ ಅವಕಾಶವನ್ನ ಮಾಡಿಕೊಟ್ಟು ನಂತರದಲ್ಲಿ 1:30 ಶಾರ್ಪ್ ಆಗಿ ಅಂತ್ಯಕ್ರಿಯೆಯನ್ನ ಮಾಡಲಾಗುತ್ತೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ಮಾಡ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಮಾಹಿತಿ ಈಗ ಸಿಗ್ತಾ ಇರುವಂತದ್ದು. ಇನ್ನು ಕೆಲವೇ ಹೊತ್ತಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಪಾರ್ಥಿವ ಶರೀರದ ದರ್ಶನ ಪಡೆದುಕೊಳ್ಳಲಾಗ್ತದೆ. ನಿನ್ನೆ ಆಲ್ಮೋಸ್ಟ್ ಸ್ಯಾಂಡಲ್ವುಡ್ ನ ಎಲ್ಲ ನಟ ನಟಿಯರು, ಅವ್ರ ಜೊತೆ ತೆರೆ ಹಂಚಿಕೊಂಡ ಹಿರಿಯ ನಟ ನಟಿಯರು ಎಲ್ಲರೂ ಕೂಡ ಆಗಮಿಸಿ ಅವರ ಅಂತಿಮ ದರ್ಶನವನ್ನ ಪಡ್ಕೊಂಡು ಹೋಗಿದ್ದಾರೆ. ಜೊತೆಗೆ ಒಂದಷ್ಟು ಸಾರ್ವಜನಿಕರಿಗೂ ಕೂಡ ಅವಕಾಶವನ್ನ ಕಲ್ಪಿಸಿಕೊಡ್ಲಾಗಿತ್ತು. ಸೊ ಇನ್ನೇನು 11:30 ಆಸುಪಾಸಿನಲ್ಲಿ ಅವರ ಪಾರ್ಥಿವ ಶರೀರವನ್ನ ಇಲ್ಲಿಂದ ಶಿಫ್ಟ್ ಮಾಡಲಾಗುತ್ತೆ. ಇನ್ನು ಅವರಿಗೆ ಒಂದು ಕೊನೆಯ ಆಸೆ ಕೂಡ ಇತ್ತು, ಅವರ ತಾಯಿಯ ಸಮಾಧಿಯ ಪಕ್ಕದಲ್ಲೇ ಅವರ ಅಂತ್ಯಕ್ರಿಯೆಯನ್ನ ನಡೆಸಬೇಕು ಎನ್ನುವಂಥದ್ದು. ಸೊ ಈ ಕುರಿತಾಗಿ ಹೇಳೋದಾದ್ರೆ ಎಸ್, ಈ ಕಡೆ ಯಲಹಂಕದಲ್ಲಿ ಅವರ ತೋಟ ಇತ್ತು. ಆ ತೋಟದಲ್ಲಿ ಅವರ ಅಂತ್ಯಕ್ರಿಯೆ ಮಾಡೋ ಒಂದು ಪ್ಲಾನ್ ಅನ್ನ ಮಾಡ್ಲಾಗಿತ್ತು. ಆದ್ರೆ ಕೊನೆಯ ಹಂತದಲ್ಲಿ ಅವ್ರ ತಾಯಿ ಅಂದ್ರೆ ಅವ್ರ ಬೇಡಿಕೆ ಇತ್ತು ಅಂತ ಕೂಡ ಹೇಳಲಾಗ್ತದೆ. ಅವ್ರ ಆಸೆ ಇತ್ತು, ಅವರ ತಾಯಿ ರುದ್ರಮ್ಮ ಅವರ ಸಮಾಧಿಯ ಪಕ್ಕದಲ್ಲೇ ತನ್ನನ್ನ ಹಾಕಬೇಕು ಅಂತ ಅವರು ಹೇಳ್ಕೊಂಡಿದ್ದು ಅನ್ನೋದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನ ಮಗ ಗೌತಮ್ ಅವರು ಹಂಚ್ಕೊಂಡ್ರು. ಆದ್ರೆ ಎಂತೆಯೇ ತಾಯಿ ರುದ್ರಮ್ಮ ಅವರ ಸಮಾಧಿ ಇತ್ತು, ಅಲ್ಲೇ ಅವರ ಪಾರ್ಥಿವ ಶರೀರವನ್ನು ಇವತ್ತು ಒಕ್ಕಲಿಗ ಸಂಪ್ರದಾಯದ ಅಂತ್ಯಕ್ರಿಯೆಯನ್ನ ಮಾಡಲಾಗುತ್ತೆ. ಸಿಂಚನ. ಎಸ್, ಥ್ಯಾಂಕ್ ಯು ಯಶೋಧ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಯಾವಾಗಲೂ ಬಂದು ನೋಡ್ತಾ ಇದ್ದೆ, ಪ್ರೀತಿಯಿಂದ ಬರ್ಮಾಡ್ಕೊತಿದ್ರು. ಒಂದು ದಿವಸ ಸದಾಶಿವನವರ ಮನೆಯಲ್ಲಿ ನನ್ನ ಮಗಳು ಇನ್ವಿಟೇಷನ್ ಕೊಡೋಕೆ ಹೋಗಿದ್ದೆ. ಅವರು ತುಂಬ ಚೆನ್ನಾಗಿ ಮಾತಾಡಿ ನಾವು ನೋಡಬೇಕು ಅನಿಸ್ದಾಗಲ್ಲ ಈ ಮನೆಗೆ ಬರ್ತಾಯಿದ್ದೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬಕ್ಕೆ ಈ ದುಃಖನ ತಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ದೇವ್ರನ್ನ ಕೇಳ್ಕೊತಾ ಇದ್ದೆ.